ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅಯೋಗ್ಯ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ವಿಶ್ ಯು ಆಲ್ ದಿ ಬೆಸ್ಟ್. ಒಳ್ಳೆ ಸಕ್ಸಸ್ ಕಾಣ್ರಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಅಣ್ಣ ಬಂದ್ರೆ ಸಾಂಗ್ ಲಾಂಚ್. ಕ್ರಿಯೇಟ್ ಮಾಡಿತ್ತು, ಅದೇ ಹಾದಿಯಲ್ಲಿ ಸಾಗ್ತಾ ಇದೆ ಈ ಹಾಡು ಕೂಡ. ಏನಾಯ್ತು ದಯವಿಟ್ಟು ಸತೀಶ್ ಅವ್ರ ನೆಕ್ಸ್ಟ್ ಲೆವೆಲ್ ಡ್ಯಾನ್ಸ್ ಇದೆ. ಸೊ ಅಯೋಗ್ಯ ಅಲ್ಲಿ ಇಷ್ಟ ಇರಲಿಲ್ಲ, ಇದೆ ನೆಕ್ಸ್ಟ್ ಎನರ್ಜಿ ಕೊಟ್ಟಿದ್ದಾರೆ. ಒಳ್ಳೇದಾಗ್ಲಿ. ಅಷ್ಟೇ. ಇಡೀ ತಂಡದ ಬಗ್ಗೆ, ನಮ್ಮ ನಿರ್ದೇಶಕರ ಬಗ್ಗೆ, ಇಡೀ ತಂಡಕ್ಕೊಂದು ವಿಶ್ ಮಾಡಿ. ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ಮೂರ್ತಿ ಚಿಕ್ಕದಾದ್ರು ಕೆಲಸ ಮಾತ್ರ ತುಂಬಾ ದೊಡ್ಡ ಮಟ್ಟಿಗೆ ಮಾಡೋದು. ಮೂರ್ತಿ ಚಿಕ್ಕದ ಸರ್? ಇಲ್ಲ, ಮಹೇಶ್ ಫಿಲಮ್ ಅಂದ್ರೆ ಟೋಟಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇರ್ತದೆ. ಪಕ್ಕಾ ಪೈಸಾ ವಸೂಲ್. ಸೊ ಯಾರಿಗೂ ಬೇಜಾರಾಗಲ್ಲ. ಆಲ್ರೆಡಿ 2 ಸಾಂಗ್ ಒಳ್ಳೆ ಹಿಟ್ ಆಗಿದೆ. ನಮ್ಮ ನಿರ್ಮಾಪಕರು ಮನೆಗೌಡರ ಸರ್ಗೆ ಒಳ್ಳೆ ಕಲೆಕ್ಷನ್ ಆಗಲಿ. ಅವರು ಕಲೆಕ್ಷನ್ ಆಯಿತು ಅಂದ್ರೆ ಇನ್ನ ಹೆಚ್ಚು ಕನ್ನಡ ಫಿಲಮ್ಗಳು ಸೆಟ್ ಇರ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ನೀವ್ ಹೇಳ್ದಂಗೆ ಸತೀಶ್ ಅವ್ರಿಗೆ ಒಳ್ಳೆ ಯೋಗ್ಯತೆ ಎರಡೂ ಇದೆ. ಇವಾಗ ಬಾಗಿಲು ಓಪನ್ ಆಗಿ ಅವರು ಎಕ್ಸ್ಪ್ಲೋರ್ ಮಾಡ್ಬೇಕಷ್ಟೇ. ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಸೂಪರ್. ಧನ್ಯವಾದಗಳು ಸರ್. ಒಟ್ಟು ನಿಮ್ಗೆ ಹೆಂಗ ಅನ್ಸ್ತು ಹಾಡು? ನನಗೆ ಪರ್ಸನಲ್ ಆಗಿ ಯಾವ್ದಾದ್ರು ಒಂದು ಸಾಂಗ್ ಕೇಳಿದ್ರೆ ಪದೇ ಪದೇ ಕೇಳಬೇಕು ಅನ್ಸುತ್ತೆ. ಆದ್ರೆ ಈ ಸಾಂಗ್ ಕೇಳಿದ್ರೆ ಪದೇ ಕೇಳಬೇಕು ಅಂತ ಅನಿಸ್ತಾ ಇದೆ. ಹಾಗಾಗಿ ಆ ಲಿರಿಕ್ಸ್ ನೋಡ್ತಾ ಇದ್ರೆ ಒಂದು ಜೀವನದಲ್ಲಿ ಏನೇನು ನಾವು ಪಾಠ ಕಲಿಬೇಕು, ಏಳು ಬೀಳು ಎಲ್ಲ ಅದರಲ್ಲಿದೆ ಅಲ್ವಾ? ಎಲ್ಲ ಇದೆ ಸರ್. ತಮ್ಮ ಎನರ್ಜಿ ಬಹಳ ಚೆನ್ನಾಗಿದೆ ಸತೀಶ್ ಸರ್. ಏನ್ ಡ್ಯಾನ್ಸು ಸರ್, ವಂಡರ್ಫುಲ್. ಏನ್ ಲಿರಿಕ್ಸು ಸರ್, ಬ್ಯೂಟಿಫುಲ್. ಆಮೇಲೆ ನನಗೆ ಈ ಸಾಂಗ್ ನೋಡ್ತಾ ಇದ್ರೆ ಮತ್ತೆ ನೀವೆಲ್ಲ ಒನ್ಸ್ ಮೋರ್ ಅಂತ ಕರೆಯೋದು ನೋಡ್ತಾ ಇದ್ರೆ ನನಗೆಲ್ಲೋ ಒಂದ್ ಕಡೆ ರತನ್ ಟಾಟಾ ಅವ್ರು ಹೇಳಿರೋ ಒಂದು ಮಾತು ನೆನಪಂತು. ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್ ವಾಕ್ ಅಲೋನ್, ಬಟ್ ಇಫ್ ಯು ವಾಂಟ್ ಟು ವಾಕ್ ಫಾರ್ ವಾಕ್ ಟುಗೆದರ್ ಅಂತ. ಹಾಗೆ ನೋಡಿ ಅಲ್ಲಿ ನಿಂತಿರ್ತಾರಲ್ಲ, ಇಲ್ಲೆಲ್ಲ ಕೂತಿದ್ದಾರೆ, ಆದ್ರೆ ಅಲ್ಲಿ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ನೀವೇನ್ ಕರೆದ್ರಿ, ಅಲ್ಲೇ ನಿಂತ್ಕೊಂಡು ಅವ್ರ ಮಧ್ಯೆ ನಿಂತ್ಕೊಂಡು ಇದನ್ನೆಲ್ಲ ಇಷ್ಟು ಮಟ್ಟಕ್ಕೆ ತಗೊಂಡಿರೋದಕ್ಕೆ ನಿಮ್ಗೆ ಹ್ಯಾಟ್ಸ್ ಆಫ್ ಮಹೇಶ್ ಸರ್. ಆ ಥರದ್ದೇ ಇತ್ತು. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಸತೀಶ್ ಸರ್ ಹತ್ರ ಈ ಸಾಂಗ್ಗೆ ಡ್ಯಾನ್ಸ್ ಮಾಡಲೇಬೇಕು. ಏನೇ ಬಿಲ್ಡಪ್ ಇದ್ರು ಒಂದ್ಸಲ ಸ್ಟಾರ್ಟ್ ಆಯ್ತು ಅಂದ್ರೆ ಸಾಂಗು ಎಂಡ್ವರೆಗೂ ಡ್ಯಾನ್ಸ್ ಮಾಡಲೇಬೇಕು ಅಂತ ಫೋರ್ಸ್ ಮಾಡಿ ಒಂದು 15 ದಿವಸ ರಿಹರ್ಸಲ್ ಕೊಟ್ಟು ಮಹೇಶ್ ಸರ್ ತುಂಬ ಸಪೋರ್ಟ್ ಮಾಡಿದ್ರು. ಮತ್ತೆ ನೀವು ಏನು ಬೇಕೋ ಮಾಡಿಸಿ, ಅವ್ರ ಕೈಯಲ್ಲಿ ಏನು ಬೇಕೋ ತೆಗೆಸಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಥ್ಯಾಂಕ್ ಯು ಸರ್. ಅವತ್ತು ನಾವು ರಿಹರ್ಸಲ್ ಮಾಡಿದ್ದು, ಇವತ್ತು ರಿಸಲ್ಟ್ ಇಲ್ಲಿ ಗೊತ್ತಾಗ್ತಿದೆ. ನಾನು ಅನ್ಕೊಂಡಿದ್ದೆ ಓಕೆ ಬಿಲ್ಡಪ್ ಇರುತ್ತೇನೋ ಅಂತ, ಬಟ್ ನನಗೆ ಇವಾಗ ಆಶ್ಚರ್ಯ ಆಗ್ತಿದೆ ಇಷ್ಟು ಕೆಲಸ ತೆಗ್ಸಿದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ಅಷ್ಟೇ, ಪಾಪ ಏನೋ ಒಂದೂ ಮಾತಾಡಿಲ್ಲ. ಅವ್ನಿಗೇನು ಬೇಕೋ, ಅವ್ನು ಮಾಡ್ತಾನೋ ಇವತ್ತವರೆಗೂ ನನ್ನ ಹತ್ರ ಬಂದು ಏನು ಕೇಳಿಲ್ಲ. ಎಷ್ಟು ಜನ ಡ್ಯಾನ್ಸರ್ಸ್ ಬೇಕು, ಮಕ್ಕಳು, ಪ್ರಾಪರ್ಟಿ ಎಲ್ಲ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಇಡೀ ತಂಡಕ್ಕೆ ವೆರಿ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕಾಣ್ತಾ ಇದೆ ಅಂತಂದರೆ ಮೇಜರ್ ಇದ್ರದ್ದು ಪ್ರೊಡಕ್ಷನ್ ಆರ್ಟಿಸ್ಟು. ಸೊ ಮುನೇಗೌಡ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಮೋಹನ್ ಬೇಕೆರೆ ಸರ್ ಅವರ ಆರ್ಟ್ ವರ್ಕು, ಸೆಟ್ ಡಿಸೈನ್ ಆಗಿರ್ಬೋದು. ಆ್ಯಂಡ್ ಸತೀಶ್ ಸರ್ ಅನ್ಮ್ಯಾಚಬಲ್ ಎನರ್ಜಿ. ಈ ಇದರಲ್ಲಿ ಎಷ್ಟು ಜೋಶ್ ಇದೆಯೋ ಸಿನಿಮಾದಲ್ಲೂ ಕೂಡ ಅಷ್ಟೇ ಮಜಾ ಇದೆ. August 7th ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು. ನಮಸ್ಕಾರ. ಮಹೇಶ್ ನಮ್ಮ ಅಕ್ಕನ ಮಗನೇ. ನೆಕ್ಸ್ಟ್ ಏನಪ್ಪ ಅಂದರೆ ನಮ್ಮದೊಂದು ಇದರಲ್ಲಿ ಸ್ವಾರ್ಥ ಐತೆ. ನಮ್ಮ ಸತೀಶ್ ಅವರ ಸಿನಿಮಾಗಳಲ್ಲಿ ಯಾವಾಗಲೂ ನಮ್ಮ ಮಂಡ್ಯ ನೇಮ್ ಅಂತೂ ಯಾವಾಗಲೂ ಇದ್ದೇ ಇರ್ತದೆ. ಆದರೆ ನಮ್ಮ ಮಂಡ್ಯದಲ್ಲಿ ಸಿನಿಮಾ ಗೆದ್ರೆ ಇಡೀ ಇಂಡಿಯಾದಲ್ಲಿ ಗೆಲ್ತದೆ ಅನ್ನೋದು ಒಂದು ವಾಡಿಕೆ. ಅದರಲ್ಲೂ ನಮ್ಮ ಸತೀಶ್ ಅವ್ರ ಸಿನಿಮಾದಲ್ಲಿ ಎಲ್ಲ ಸಿನಿಮಾಗಳಲ್ಲೂ ನಮ್ಮ ಮಂಡ್ಯದೊಂದು ನೆನಪಿರ್ತದೆ. ಯಾಕೆಂದ್ರೆ ನಾವು ಮಂಡ್ಯದವರೇ ಆಗಲಾಗಿ ನಮಗೆ ತುಂಬಾ ಖುಷಿ. ಆಮೇಲೆ ನಮ್ಮ ಮಂಡ್ಯ ಸೊಗಡು ಇವರ ಸಿನಿಮಾದಲ್ಲಿ ಇರ್ತದೆ. ಆದ್ದರಿಂದ ಮೊದಲೇ ಅಯೋಗ್ಯ ಸಿನಿಮಾ ನಾನು ಮೊನ್ನೆ ಸತೀಶ್ ಅವ್ರಿಗೆ ಹೇಳಿದೆ, ನಾವೊಂದು ಸಿನಿಮಾ ಮಾಡಬೇಕು, ಏನಾದರೂ ಒಂದು
ಟೈಮ್ ಕೇಳ್ತಾ ಇದ್ದೆ, ಈ ಸಾಂಗ್ ಎಲ್ಲ ನೋಡಿದ್ಮೇಲೆ ಇನ್ನೇನು ನನಗೆ ಟೈಮೇ ಸಿಗೋದಿಲ್ಲ ಅಂತ ಕಾಣಿಸ್ತದೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ತುಂಬ ಮೊದಲು ಸಿನಿಮಾಗಿಂತ ಈ ಸಾಂಗಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು. ಬೇರೆ ತುಂಬ ಚೆನ್ನಾಗಿ ಡ್ಯಾನ್ಸು ಮಾಡಿರೋದ್ರಿಂದ ಈ ಸಿನಿಮಾ ಆಗಸ್ಟ್ 7ನೇ ತಾರೀಕು ಎಲ್ಲ ಕಡೆ ತುಂಬ ಯಶಸ್ಸು ಕಾಣಲಿ ಅಂತ ನಾನು ಹಾರೈಸ್ತೀನಿ. ಎಲ್ರಿಗೂ ನಮಸ್ತೆ. ಇದರಲ್ಲಿ ನಾನೊಂದು ಬಚ್ಚೇಗೌಡನ ಮಗನ ಪಾತ್ರ ಪ್ಲೇ ಮಾಡಿದ್ದೀನಿ, ರುದ್ರೇಗೌಡ ಅಂತ ಅಂದ್ಬಿಟ್ಟು. ಅವಕಾಶ ಕೊಟ್ಟಂತ ಮಹೇಶ್ ಅಣ್ಣಗೆ ಮತ್ತು ಸತೀಶ್ ಅಣ್ಣಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಮುನೇಗೌಡರು ಸರ್ ತುಂಬ ಥ್ಯಾಂಕ್ಸ್ ಸರ್. ಇದರಲ್ಲಿ ಬೆಣ್ಣೆ, ಮಟನ್ನು ಮತ್ತು ಮಹೇಶ್ ಸರ್ ತುಂಬ ಒಳ್ಳೆ ಕ್ವಾಟ್ಲೆ ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ. ಸಿನಿಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ಸಾಂಗ್ ನೋಡಿದ್ವಿ, ಅತ್ಯುತ್ತಮವಾಗಿದೆ. ಆ್ಯಂಡ್ ಮಹೇಶ್ ಅಣ್ಣ, ನಿಮ್ಮ ಅಯೋಗ್ಯ ಒನ್ ಯಾವ ರೀತಿ ಹಿಟ್ಟಾಯಿತೋ ಅದಕ್ಕಿಂತ 100 ಪಟ್ಟು ಅಯೋಗ್ಯ 2 ಹಿಟ್ಟಾಗಲಿ ಅಂತ ನಮ್ಮ ಸಿನಿಮಾಗೆ ಜನ ಆಶೀರ್ವಾದ ಮಾಡಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು ಸೂಪರ್. ರಾಜೇಶ್ವರಿ, ನಾನು ಗ್ರಾಮ ಪಂಚಾಯಿತಿಯ ಸದಸ್ಯ ಪಾತ್ರವನ್ನು ಮಾಡಿದ್ದೇನೆ. ಅದರಲ್ಲಿ ವಿಶೇಷವಾಗಿ ಮಹೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಬಿಕಾಸ್ ನಂಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ. ಜೊತೆಗೆ ಸತೀಶ್ ಅವರು, ರವಿ, KR ಪಟೇಲ್ ಸರ್, ಗಿರಿ ಸರ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ರು. ಅಂದರೆ ಹೊತ್ತಾಗಿ ನಾವು ಮಾಡ್ತಾ ಇದ್ದಾರೆ, ಇಷ್ಟು ದೊಡ್ಡ ಟೀಮ್ ಜೊತೆಗೆ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅನ್ನೋ ಫೀಲೇ ಕೊಟ್ಟಿಲ್ಲ. ಅಂದರೆ ಲೈಕ್ ಒಂದು ಸ್ವಲ್ಪ ಭಯ ಅನಿಸುತ್ತೆ, ಆ ಥರ ಟೆನ್ಷನ್ನು ಹೇಗೆ ಮಾಡಬೇಕು ಅನ್ನೋ ಒಂದು ಸ್ವಲ್ಪ ಟೆನ್ಷನ್, ನರ್ವಸ್ನೆಸ್ ಯೂಶ್ವಲಿ ಇದ್ದೇ ಇರುತ್ತೆ. ಬಟ್ ಆ ಥರ ಟೆನ್ಷನ್ಸ್ ಏನೂ ಇರಲಿಲ್ಲ. ತುಂಬ ಕಂಫರ್ಟ್ ಝೋನ್ ಕೊಟ್ಟಿದ್ರು. ಆ್ಯಂಡ್ ಈ ಸಾಂಗು ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ಅದನ್ನ ನಾವು ಅಲ್ಲಿ ನೋಡಿದಾಗ ಮೇಕಿಂಗ್ ಅಲ್ಲಿ ಗೊತ್ತಾಗಿದೆ ನಮಗೆ, ಇದು ಯೋಗ್ಯ. ಇದನ್ನ ನೀವು ಕನ್ನಡ ಅಭಿಮಾನಿಗಳು ಎಲ್ಲಿ ತಗೊಂಡೋಗ್ತೀರ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಗೀಗ ಅನ್ನಿಸ್ತಾ ಇದೆ ಸತೀಶ್ ಸರ್ ಈ ಸಾಂಗ್ ಅಲ್ಲಿ ಮೇಕಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ನೋಡಿ ನಮಗೆ ಆಶ್ಚರ್ಯ ಆಗ್ತಾ ಇದೆ ಇವತ್ತು. ಮತ್ತೆ ಮುನೇಗೌಡ ಸರ್ ಯಾವುದೇ ಕುಂದು ಕೊರತೆ ಇಲ್ದಂಗೆ, ಅಂದ್ರೆ ಇದು ಬೇಕು ಇದು ಬೇಡ ಅಂತ ಯಾವುದೂ ಹೇಳಿಲ್ಲ. ಅವ್ರು ಯಾರು ಮಹೇಶ್ ಸರ್ ಏನ್ ಕೇಳಿದಾರೋ ಅದನ್ನ ಪ್ರತಿ ಒಂದನ್ನು ಒದಗಿಸ್ಕೊಟ್ರು. ನಾವು ಅದನ್ನೆಲ್ಲ ಸವಲತ್ತನ್ನ ಅಲ್ಲಿ ಈ ತೆರೆ ಮೇಲೆ ಕಾಣಂಗೆ ಇವತ್ತು ನಿಮ್ಗೆ ಗೊತ್ತಾಗಿದೆ. ಆ ಸಾಂಗ್ ಅಲ್ಲಿ ಈ ಸಾಂಗ್ ನೋಡಿದಾಗ ನಮ್ಗೆ ಮೆಲೋಡಿ ಸಾಂಗ್ ಬಂತು ಫಸ್ಟು. ಆ ಮೆಲೋಡಿ ಸಾಂಗಿನ ಈ ಸಾಂಗು ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಮೆಲೋಡಿ ಸಾಂಗು ಜನ ಈಗ ಹುಡುಗ ಹುಡುಗಿ ಪ್ರೀತಿ ಪ್ರೇಮ ಅಂದಾಗ ಅದೇ ಬೇರೆ, ಈ ಹುಡುಗರ ದಿಲ್ಲು ಅಂದ್ರೆ ಒಂದು ಹಾರ್ಟ್ ಬೀಟು, ಆ ಒಂದು ಸಿನಿಮಾ ಹಾಡೇ ಬೇರೆ, ಆ ಲೆವೆಲ್ ಅಲ್ಲಿ ಇದೆ. ಇದು ಯಾರು ಅಯೋಗ್ಯ 2 ಆ ಕಾರಣಕರ್ತ ಯಾರು ಅಂತ ಗೊತ್ತಿಲ್ಲ, ಅದು ಹೆಂಗೆ ಶುರು ಆಯಿತು ಅಂತ ಗೊತ್ತಿಲ್ಲ, ಆ ಪಾಯಿಂಟ್ ಹೆಂಗೆ ಶುರು ಆಯಿತು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಅವ್ರಿಗೆ ನಮ್ಮ ಹೃದಯ ಪೂರ್ವಕ ನಮಸ್ಕಾರಗಳು. ಸರ್, ಸಿನಿಮಾ ಮಾಡೋದು ಇವಾಗ ತುಂಬ ಕಷ್ಟ ಸರ್. ಅದರಲ್ಲೂ ಕಾಮಿಡಿ ಕಮರ್ಷಿಯಲ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಒಬ್ಬ ಹೀರೋ ನಿಮ್ದಪ್ಪ ಸಿನಿಮಾ ಅಂತ ಹೇಳೋದು ತುಂಬ ಕಷ್ಟ. ಈಗ ಸತೀಶ್ ಅವರು ಅದೇ ಹೇಳ್ತಾರೆ, ಯಾವ ಸೀನ್ ಮಾಡಿದ್ರು ನಿಮ್ಮದು ಕಂಡ್ರೆ ಆ ಸೀನು ನೀವು ಮಾಡಬೇಕು ಅಂತ. ನೀವು ನಾನು ಮಾಡ್ತಾ ಇದ್ದೀನಪ್ಪ, ನೀವೇ ಮಾಡಬೇಕು, ಜೋಡೆತ್ತಿದ್ದಂಗೆ ಅಂತಾರೆ ನನಗೆ. ಸೊ ಮುನೇಗೌಡ್ರಿಗಂತೂ ನಮ್ಮ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅವ್ರೊಂದು ಮಾತು ಹೇಳಿದ್ರು, ಈ ಸಿನಿಮಾ ಏನಾದ್ರು ಚೆನ್ನಾಗಾದರೆ ಒಂದು 25-30 ಪಿಕ್ಚರ್ ಮಾಡ್ತೀನಿ ಅಂದ್ರಣ. ಸಾಕಣ್ಣ, ಚೆನ್ನಾಗಾಗುತ್ತಣ್ಣ ಆ ಸಿನಿಮಾ. ಇದು ಕಾಮಿಡಿ ಫಸ್ಟ್ ಒನ್ ಏನಿತ್ತು ಅದಕ್ಕೆ 200 ಪಟ್ಟು ಈ ಸಿನಿಮಾದಲ್ಲಿದೆ. 200 ಪಟ್ಟು ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದಕ್ಕಿಂತ ಜಾಸ್ತಿಯಾಗಿ ಈ ಸಿನಿಮಾ ಇದೆ. ಆಗಸ್ಟ್ 7ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ನಮ್ಗಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಮತ್ತು ಗಿರಿಯಣ್ಣ ಹೇಳ್ದಂಗೆ ಆ್ಯಕ್ಚುಲಿ ಸೆಟ್ಟಿಗೆ ಹೋದಾಗ ನಿಜವಾಗ್ಲೂ ನಾವೇನು ಮೊನ್ನೆ ಇಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು ಹೋಗಿದ್ದೀವಿ, ಈಗ ಮತ್ತೆ ವಾಪಸ್ ಬಂದು ಶೂಟ್ ಮಾಡ್ತಿದ್ವಿ ಅಂತಲೇ ಅನ್ನಿಸ್ತು. ಅಷ್ಟು ಚೆನ್ನಾಗಿತ್ತು. ಲೊಕೇಶನ್ಗಳು ಎಷ್ಟು ಸಪೋರ್ಟ್ ಮಾಡಿದ್ದಾವೆ ಅಂತಂದರೆ 7 ವರ್ಷ ಆದ್ರೂ ಕೆಲವೊಂದು ಜಾಗಗಳು ಮಾತ್ರ ನಾವು ನೆನ್ನೆ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗಿ ವಾಪಸ್ ಬಂದಿದ್ದೀವನೋ ಅನ್ನೋಷ್ಟು ಅದೇ ರೀತಿಯಾಗಿ 7 ವರ್ಷ ಆದರೂ ಕೂಡ ಅದೇ ರೀತಿಯಾಗಿದ್ದು. ಅಷ್ಟು ಅಚ್ಚುಕಟ್ಟಾಗಿ ಶೂಟ್ ಆಯ್ತು ಎಲ್ಲರೂ ಕೂಡ. ಮತ್ತು ಇಲ್ಲಿ ಮಹೇಶ್ ಬಗ್ಗೆ ನಾನು ಹೇಳಲೇಬೇಕು. ಈ ಕ್ಯಾರೆಕ್ಟರ್ಗಳನ್ನ ಒಂದನ್ನು ಬಿಡದೆ ಅಷ್ಟು ಅಚ್ಚುಕಟ್ಟಾಗಿ ಬರ್ಕೊಂಡು ಹೋಗಿರೋದ್ರ ಜೊತೆಗೆ ನಮ್ಮನ್ನ ಸೆಟ್ಟಲ್ಲಿ ಬಂದಾಗ ನಿಮಗೆ ಸ್ಕ್ರಿಪ್ಟ್ ಕೊಡಬೇಕಾ, ಈ ಸೀನ್ ಹೇಳ್ಬೇಕಾ, ನೀವು ಮಾಡ್ಕೊಂಡಿದ್ದೀರ ಮಾಡಿ ಅನ್ನೋ ಥರಕ್ಕೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದು. ಜೊತೆಗೆ ಸತೀಶ್ ಅಣ್ಣ ನಿಜವಾಗ್ಲೂ ನಾನು ಎಲ್ಲ ಪ್ರೆಸ್ ಮೀಟ್ಗಳನ್ನು ಜೊತೆಲಿದ್ದಾಗ ನಾನು ಹೇಳ್ತಾನೆ ಇರ್ತೀನಿ, ಇದು 5ನೇ ಸಿನಿಮಾ. ನಮಗೆ
ಆ ಕ್ಯಾರವ್ಯಾನ್ ನಿಂತಿರೋ ಜಾಗದಲ್ಲೇ ನಿಂತಿರೋದು 15 ದಿನ ಬೆಳಗ್ಗೆ ಬಂದರೆ ಅದೇ ಜಾಗದಲ್ಲಿ ಹತ್ಬೇಕು. ಇವರು ಒಂದೊಂದ್ಸಲ ಅಂತಂದ್ರೆ ಇದು ಸುಮಾರು ವರ್ಷದಿಂದ ಈ ಸಿನಿಮಾ ಮಾಡ್ತಿದ್ದೀವಿ ಅಂತ ನೆನೆಸ್ತಾ ಇತ್ತಲ್ವಾ ಅನ್ನೋ ಥರಕ್ಕೆ. ಅಂದರೆ ಅದು ಗೊತ್ತೇ ಆಗ್ತಿರ್ಲಿಲ್ಲ. ಮತ್ತು ಸೀನ್ಗಳು ಅಷ್ಟೇ, ಲಾಸ್ಟ್ ಪಾರ್ಟ್ 1 ಏನಿದೆ ಅದಕ್ಕಿಂತ ಕ್ವಾಲಿಟಿಲಾಗಿರ್ಬೋದು, ಮತ್ತು ಕೆಲವೊಂದು ಸೀನ್ಗಳು ಇಡೀ ಥಿಯೇಟ್ರ್ ಒಂದ್ಸಲ ಹಿಂಗೆ ಅಳ್ಳಾಡ್ಬಿಡುತ್ತೆ, ನಾವು ಆ ರೇಂಜಿಗೆ ನಗ್ತೀರ, ಅಷ್ಟು ಒಳ್ಳೊಳ್ಳೆ ಸೀನ್ಗಳಂತೂ ಇದೆ. ಈಗ ಆಲ್ರೆಡಿ ಮೊದಲನೇ ಹಾಡು ಬಿಡುಗಡೆಯಾಗಿ 5 ಮಿಲಿಯನ್ ವ್ಯೂಸ್ ಆಗಿದೆ. ಅದರ ಕೇಕ್ನ ಇನ್ನೊಂದು ಹಾಡು ಬಿಡುಗಡೆ ಆಗ್ಬೇಕಾದ್ರೆ ಕಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಇನ್ನೂ ಹಾಡುಗಳು ಬರ್ತವೆ, ಇನ್ನೂ ಅದ್ಭುತವಾಗಿರೋ ಹಾಡುಗಳಿದ್ದಾವೆ. ಆ ಹಾಡು ಬರೋ ಅಷ್ಟರಲ್ಲಿ ಇದು ಇನ್ನೊಂದು 5 ಮಿಲಿಯನ್ ಓಡಿರ್ತದೆ, ಅವಾಗ ಇನ್ನೊಂದು ಕೇಕ್ ಕಟ್ ಮಾಡೋಣ. ಹಲೋ, ಎಲ್ಲರೂ ಕೂಡ ನಮಸ್ಕಾರ. ಮೊದಲಿಗೆ ಈ ಒಂದು ಹಾಡನ್ನ ಲಾಂಚ್ ಮಾಡಿಕೊಟ್ಟಂಥ ದೀಪಕ್ ಸರ್ಗೆ ಮತ್ತು ಪ್ರಮೋದ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸತೀಶ್ ಸರ್ಗೆ ಭಾಳಷ್ಟು ಜನ ಅಭಿಮಾನಿಗಳಿದ್ದಾರೆ, ಎಸ್ಪೆಷಲಿ ಮಂಡ್ಯ ಭಾಗದಲ್ಲಂತೂ ಅದವ್ರ ತವ್ರ ಮನೆ ಇದ್ದಂಗೆ ಕಾಲಿಟ್ರೆ ಎಲ್ಲ ಅಭಿಮಾನಿಗಳು ಒಂದೇ ಪ್ರಶ್ನೆ ಯಾವಾಗ್ಲೂ, ಸತೀಶ್ ಸರ್ನ ತುಂಬ ಮಾಸಾಗಿ ನೋಡಬೇಕು. ಹಳ್ಳಿ ಇದನ್ನಾಗಿ ನೋಡಿದ್ದಾರೆ, ಒಂದು ಮಾಸಾಗಿ ಹೆಂಗೆ ನಾವು ಯಾವತ್ತು ನೋಡ್ತೀವಿ ಅನ್ನೋ ಥರದ್ದು. ಆ ಅಭಿಮಾನಿ ಬಳಗದಲ್ಲಿ ನಾನು ಒಬ್ಬ. ಸತೀಶ್ ಸರ್ನ ಮಾಸಾಗಿ ನೋಡಬೇಕು, ಒಳ್ಳೆ ಡಾನ್ಸ್ ನಂಬರಲ್ಲಿ ನೋಡಬೇಕು ಅಂತ ಆಸೆ ಇತ್ತು. ಆ್ಯಂಡ್ ಥ್ಯಾಂಕ್ಸ್ ಟು ಮಾಸ್ಟರ್. ಏನು ಮಾಸ್ಟರ್ ಸಾಕ್ಬಿಟ್ಟಿದ್ದೀರಾ, ಸಖತ್ತಾಗಿ ಮಾಡಿದ್ದೀರಾ ಮಾಸ್ಟರ್. ತುಂಬ ಖುಷಿ ಆಯಿತು. ಒಂದು ದೊಡ್ಡ ಮಾಸ್ ಹೀರೋ ಡಾನ್ಸ್ ಮಾಡ್ದಂಗೆ ಅಪೀಲಿಂಗ್ ಹಂಗಿತ್ತು. ಸತೀಶ್ ಅಣ್ಣನ ಅನ್ನೋದನ್ನೇ ಮರ್ತುಬಿಟ್ಟು ನೋಡ್ದಂಗಿತ್ತು. ಸತೀಶ್ ಸರ್ ಸಖತ್ತಾಗಿ ಮಾಡಿದ್ದೀರಾ ಡಾನ್ಸು, ಆ ನಿಮ್ಮ ಶ್ರಮ ಕಾಣಿಸ್ತಾ ಇದೆ. ಆ್ಯಂಡ್ DOP ಸರ್ ಅಮೇಝಿಂಗ್ ವರ್ಕು. ಆ್ಯಂಡ್ ಎಂಟೈರ್ ಟೀಮ್ ಅಂದರೆ ನನಗೆ ಅಯೋಗ್ಯ ಒಂದಲ್ಲಿ ಗೆಳೆಯಂದು ನಂದು ಜರ್ನಿ ತುಂಬ ಲಾಂಗ್ ಜರ್ನಿ, ತುಂಬ ಕಷ್ಟಪಟ್ಟು ಇವತ್ತು ಈ ಸ್ಥಾನಕ್ಕೆ ಬಂದಿರೋದು. ಸೊ ಅಯೋಗ್ಯ 1 ಮೆಮೊರೀಸ್ಗಳೆಲ್ಲ ಅಯೋಗ್ಯ 2 ಸ್ಟಾರ್ಟ್ ಮಾಡೋಣ ಅಂದಾಗ ನನಗೆ ತಲೆಯಲ್ಲಿ ಓಡ್ತಾನೆ ಇತ್ತು. ಅಯೋಗ್ಯ 1 ಸಿನಿಮಾದ ಎಲ್ಲ ಹಾಡುಗಳನ್ನೂ ನೀನೇ ಬರೀಬೇಕು ಗೆಳೆಯ ಅಂತ ನಾನು ಯೂಶ್ವಲಾಗಿ ನನ್ನ ಸಿನಿಮಾ ಹಾಡುಗಳನ್ನ ಬರ್ಕೊತಾ ಇದ್ದೆ. ಮೊದಲನೇ ಬಾರಿಗೆ ಅಯೋಗ್ಯ 1 ಬರೆದಾಗ ತುಂಬ ಚಾಲೆಂಜಸ್ ಇತ್ತು, ಅದನ್ನೆಲ್ಲ ಬ್ರೇಕ್ ಮಾಡಬೇಕಿತ್ತು. ಅಯೋಗ್ಯ 2 ಅಂದ್ಕೊಂಡಾಗ ಒನ್ಸ್ ಅಗೇನ್ ಮತ್ತೆ ತುಂಬ ದೊಡ್ಡ ಚಾಲೆಂಜು. ಆಗಲೇ ಲಾಸ್ಟ್ ಪ್ರೆಸ್ ಮೀಟಲ್ಲಿ ನಾವು ಮಾತಾಡೋಕ್ಕಾಗಲ್ಲ, ಪ್ರಶ್ನೆ ಕೇಳಿದ್ರು 7 ವರ್ಷ ಬೇಕಿತ್ತ ಸಿನಿಮಾ ಮಾಡೋಕ್ಕೆ ಅಂತ. ಕೆಲವೊಂದು ಸಿನಿಮಾಗಳೇ ಹಂಗೆ ಡೆಸ್ಟಿನಿ ಬರೆದುಬಿಟ್ಟಿರುತ್ತೆ, ಯಾವಾಗ ಮುಹೂರ್ತ ಆಗಬೇಕು, ಯಾವಾಗ ರಿಲೀಸ್ ಆಗಬೇಕು, ನಾವು ಬರೀ ಪ್ರಯತ್ನ ಪಡ್ತಾ ಇರ್ತೀವಿ ಅಷ್ಟೇ. ಸೊ ತುಂಬ ಸಿನಿಮಾ ಮಾಡೋದು ತುಂಬ ಕಷ್ಟದ ಕೆಲಸ, ಪ್ಯಾಷನೇಟಾಗಿ ಸಿನಿಮಾ ಮಾಡೋದು ಇನ್ನೂ ತುಂಬ ಕಷ್ಟದ ಕೆಲಸ. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇಡೀ ತಂಡ ತುಂಬ ಪ್ಯಾಷನೇಟಾಗಿ ವರ್ಕ್ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಗಿದೆ ಹಾಡು? ಅಣ್ಣ ಬಂದರು. ಓಕೆ, ನನಗೆ ಈ ಪ್ರಾಜೆಕ್ಟು ನಯನ್ ಮತ್ತು ಮಹೇಶ್ ಅವ್ರು ಬರ್ತಾರೆ. ಈ ಥರ ಅಯೋಗ್ಯ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ನನ್ನ ಕಥೆನೂ ಏನೂ ಕೇಳಲಿಲ್ಲ, ನಾನು ಎಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅವ್ರಿಗೆ. ಏನಕ್ಕೆ ಅಂದರೆ ಅಯೋಗ್ಯ 1 ಸಿನಿಮಾನೂ ನೋಡಿರಲಿಲ್ಲ ನಾನು. ಆ ಸಾಂಗ್ಗಳು ಹಿಟ್ಟಾಗಿತ್ತಲ್ವ, ಹಂಗಾಗಿ ಮಾಡೋಣ ಮಹೇಶ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಆ ನಂಬಿಕೆ ಇವತ್ತು ನನಗೆ ಲಾಸ್ಟ್ ಸಾಂಗ್ ರಿಲೀಸ್ ಆಗಿತ್ತು ಮತ್ತು ಇವತ್ತು ಇವೆರಡೂ ನೋಡಿದಾಗ ನನಗೆ ಆ ನಂಬಿಕೆ ಉಳಿದಿದೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಅದಾದ್ಮೇಲೆ ನಾನು ಅಯೋಗ್ಯ 1 ನೋಡಕ್ಕೆ ನೋಡಿದೆ ಇವ್ರ ಹತ್ರ ಮಾತಾಡ್ಬಿಟ್ಟು ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಅಂತೇಳಿ ಅನಿಸ್ತು. ಆ ಸಿನಿಮಾ ಯಾವ ರೀತಿ ಇದೆಯೋ ಅದರ ಒಂದು 100 ಟೈಮ್ಸು ಈ ಸಿನಿಮಾ ಅಯೋಗ್ಯ 2 ಚೆನ್ನಾಗಿದೆ. ನಾವು ಅವತ್ತು ಮಹೇಶ್ ಅವ್ರು ಬಂದು ನಮಗೆ ಈ ರೀತಿ ಸಾಂಗ್ಸು ಮಾಡಬೇಕು, ಈ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಆಯಿತು, ನೀವು ಮಾಡಿ, ಸಾಂಗ್ಸ್ ಮಾಡಿ, ಯಾವ ರೀತಿ ಆದರೂ ಮಾಡಿ, ಒಟ್ಟಿನಲ್ಲಿ ಚೆನ್ನಾಗಿ ಬರಬೇಕು, ಒಳ್ಳೆ ಸಿನಿಮಾ ಕೊಡಬೇಕು, ಜನಕ್ಕೆ ನೋಡೋದಕ್ಕೆ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಈ ಸಿನಿಮಾ ಮಾಡಿದ್ವಿ. ಅದ್ರ ಇವರು ಉಳಿಸ್ಕೊಂಡಿದ್ದಾರೆ ಮಹೇಶ್ ಅವರು. ದಯಮಾಡಿ ಎಲ್ಲ ಆಗಸ್ಟ್ 7ನೇ ತಾರೀಕು ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ದೀಪಕ್ ಗೌಡ್ರು ಬಂದಿದ್ದಾರೆ, ಪ್ರಮೋದ್ ಗೌಡ್ರು ಬಂದಿದ್ದಾರೆ, ಸತೀಶ್ ಗೌಡ್ರು ಬಂದಿದ್ದಾರೆ. ಹಾಗೆ ಎಲ್ಲ ಎಲ್ರಿಗೂ ಹೇಳಕ್ಕೆ ಆಗಲ್ಲ, ಎಲ್ರಿಗೂ ನಮ್ಮ ಸಿನಿಮಾದಲ್ಲಿ ಯಾರೆಲ್ಲ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಧನ್ಯವಾದಗಳು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಆ್ಯಂಡ್ DOP ಅವ್ರ ಬಗ್ಗೆ ಹೇಳ್ಬೋದು, ಇದು ಫಸ್ಟ್ ಸಾಂಗ್ ನನಗೆ. ಮುಹೂರ್ತ ಆದ ತಕ್ಷಣ ನಾನು ಇದನ್ನು ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವ್ರದ್ದೊಂದು ವಿಷನ್ ಇತ್ತು, ನಾನು ಈ ಥರ ಲೈಟಿಂಗ್ ಮಾಡಬೇಕು ಅಂತ. ಗೆಳೆಯಲ್ದಂಗೆ ಗೋಲ್ಡ್ ಕ್ಯಾಮ್ರಾ ತರಿಸ್ಬೇಕು ಅಂದರೆ ಮುಂಬೈಯಿಂದ ತರಿಸ್ಬೇಕು. ಪರ್ ಡೇ ಅದು ಬಂದು 5 ಲಕ್ಷ ರೂಪಾಯಿ ಇರುತ್ತೆ ರೆಂಟ್ ಗೋಲ್ಡ್ ಕ್ಯಾಮ್ರಾದು. ಬಟ್ ಪ್ರೀವಿಯಸ್ ಡೇ ಬಂದು ಅದನ್ನು ಅಸೆಂಬಲ್ ಮಾಡೋಕ್ಕೆ 4 ಅವರ್ ಬೇಕಾಗುತ್ತೆ, ಅದು ರಿಹರ್ಸಲ್ ಮಾಡೋಕ್ಕೆ.
ಎರಡು ಸೇರಿದ್ರೆ 10 ಲಕ್ಷ ರೂಪಾಯಿ ಆಗುತ್ತೆ ಅವ್ರು ಬಂದು ಹೋಗೋಕ್ಕೆ, ಫ್ಲೈಟ್ ಚಾರ್ಜ್ ಬಿಟ್ಟು ರೆಂಟ್ ಅವ್ರದ್ದು ಬಾಡಿಗೆದು. ಇದು ಫಸ್ಟ್ ಸಾಂಗ್ ಅಯೋಗ್ಯ ಟು ಮಾಡಿ ನಾನು ಸೆಟ್ ಆಗ್ತೀನಿ, ಮೋರ್ ಬೇಕರಿ ಅವ್ರನ್ನ ಕರೆದು ಹೇಳ್ತೀನಿ ಅಂತ ಹೇಳಿದಾಗ ನನ್ನ ಕಲ್ಪನೆ, ನಮ್ಮ ಹುಚ್ಚು ಕಲ್ಪನೆ ಎಷ್ಟೋ ಇರುತ್ತೆ, ಬಟ್ ಪ್ಯಾಷನ್ ಹಿಂಗೆ ಇರುತ್ತೆ. ಬಟ್ ಅದಕ್ಕೆ ಬಂಡವಾಳ ಹಾಕೋರು ಮೊದಲ ಹೀರೋ ಅಂದರೆ ನಮ್ಮ ನಿರ್ಮಾಪಕರು. ಮಹೇಶ್ ಮಾಡಿ ತರಿಸಿ ಅಂತ ಹೇಳ್ತಾರೆ, ಆ ರಿಸಲ್ಟ್ ಇಲ್ಲಿದೆ. ಅವರಿಲ್ಲ ಅಂದರೆ ಏನೂ ಇಲ್ಲ, ನಿರ್ಮಾಪಕರು ಇಲ್ಲ ಅಂದರೆ. ಅನ್ನೋದತ್ರ ಅನ್ನೋದಲ್ಲ, ಸುಮ್ಮನೆ ಅಲ್ಲ, ಅದು ಭಾಳ ಕಷ್ಟ. ಇವತ್ತು ಇಲ್ಲಿದ್ದೀವಿ, ಒಂದು ಕೇಕ್ ಕಟ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ, ಒಂದು ಪಾಪ್ಕಾರ್ನ್ ತಿಂತೀವಿ, ಇವತ್ತೆಲ್ಲ ಸೇರಿದ್ದೀವಿ ಅಂತ ಹೇಳಿದಾಗ ಅದಕ್ಕೆ ಕಾರಣ ಒಬ್ಬರು ನಿರ್ಮಾಪಕರಷ್ಟೇ. ಇವರಿಂದನೇ ಆರಂಭ ಆಗ್ಬೋದು. ಅದರಿಂದ ತಾಯಿ ಸರಸ್ವತಿ ಅಂದರೆ ನಮ್ಮ ಮುಖಾಂತರ ನಾವೇನೋ ಒಂದು ಪೇಪರಲ್ಲಿ ಅದು ಕಟ್ಟುಕತೆ ಬರೆದಿರ್ತೀವಿ, ಈ ಥರ ಬರುತ್ತೆ ಅಂತ. ಹಿಟ್ ಆರ್ ಫ್ಲಾಪ್ ಗೊತ್ತಿಲ್ಲ, ಬಟ್ ನಾನೇ ಅದನ್ನು ತಗೊಂಡೋಗಿ ನನ್ನ ಫ್ಯಾಮಿಲಿ ಯಾರು ಬಂಡವಾಳ ಹಾಕಿ ನಾನು ಏನಾದ್ರು ಜೀವನದ ಉದ್ಧಾರ ಆಗ್ತೀನಿ, ಒಂದು 5 ಲಕ್ಷ ರೂಪಾಯಿ ಕೊಡ್ಬೋದು, ತಗೋ ಸಿಮೆಂಟ್ ಅಂಗಡಿ ಇಟ್ಕೊ ಏನೋ ಇಟ್ಕೊ ಅಂತ. ಬಟ್ ಈ ಕಟ್ಟುಕತೆನ ನಾವೊಂದು 100-200 ಪೇಪರಲ್ಲಿ 64 ಸೀನು, 5 ಸಾಂಗು, 4 ಫೈಟ್ ಇಟ್ಟು ಮಿಕ್ಸ್ ಮಸಾಲ ಮಾಡಿ ಕತೆ ಕೇಳ್ದೇ ಬಂಡವಾಳ ಆಗ್ತಾರಲ್ಲ, ಅದು ತಂದೆಗೆ ಸಮಾನವಾದಂಥ ಒಂದು ಗೌರವ ನಾನು ಯಾವಾಗಲೂ ನನ್ನ ನಿರ್ಮಾಪಕರಿಗೆ ನಾನು ಕೊಡ್ತಾ ಇರ್ತೀನಿ. ನನ್ನ ಹಿಂದೆ ಮೊದಲ ನಿರ್ಮಾಪಕರು TR ಚಂದ್ರಶೇಖರ್ ಸರ್ ಆಗ್ಬೋದು, ಎರಡನೇ ನಿರ್ಮಾಪಕರು ಮದಗಜ ಸಿನಿಮಾ ನಿರ್ಮಾಪಕರು ಉಮಾಪತಿ ಸರ್ ಆಗ್ಬೋದು, ನನ್ನ ಮೂರನೇ ನಿರ್ಮಾಪಕರು, ಅವ್ರನ್ನ ಹೆಂಗೆ ಉಳಿಸ್ಕೊಂಡಿದ್ದೀನಿ, ಆ ಸಿನಿಮಾಗಳ ಲಾಭ ಮಾಡಿ ಹಣ ಖಂಡಿತವಾಗಿಯೂ ಆಗಸ್ಟ್ 7 ನಮ್ಮ ಕೆಲಸ ಮಾತಾಡಲಿ. ನಾವು ಮಾತಾಡೋಕ್ಕಿಂತ ಅವತ್ತು 7ನೇ ತಾರೀಕು 1:00 ಶುಕ್ರವಾರ ನರ್ತಕಿಟಕಿ ಎದುರುಗಡೆ ಅವತ್ತು ರಿಸಲ್ಟ್ ಇರುತ್ತೆ. ಅವತ್ತು ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣ, ಸಿನಿಮಾ ಹಿಟ್ ಮಾಡೋ ಮುಖಾಂತರ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಸಿನಿಮಾ ಕೊಟ್ಟಿದ್ದಕ್ಕೆ. ಹಾಗೆ ಎಡಿಟರ್ ಆಗ್ಬೋದು, ಎವ್ರಿ ಡೇ ಆ್ಯಂಡ್ ನೈಟ್ ನನ್ನ ಜೊತೆ ಒಬ್ಬ ಬ್ರದರ್ ಆಗಿ ಸ್ಕ್ರೀನ್ ಪ್ಲೇಲ್ ಆಗ್ಬೋದು ಜೊತೆ ಕೂತಿರೋಂಥ ಸುರೇಶ್ ಅವ್ರಿಗೂ, ನಾನು ಡೈರೆಕ್ಷನ್ ಡಿಪೆಂಡ್ ಯೋಗಿ ಆ್ಯಂಡ್ ಗೌತಮ್ ಆ್ಯಂಡ್ ಎಲ್ರಿಗೂ, ಷಣ್ಮುಖ್ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸಂತು ಮಾಸ್ಟರ್ ಹೇಳಂಗೆಲ್ಲ ಇದು ಫಸ್ಟ್ ಸಾಂಗ್, ಅವ್ರ ಬಗ್ಗೆ ನಾನು ಕೆಲಸ ಮಾಡಬೇಕು ಅಂದರೆ ನಾನು ಹೇಳ್ತೀನಿ, ನಾನು ಸತೀಶ್ ಸರ್ ಬಗ್ಗೆ ಹೇಳ್ದಂಗೆ ನಾನು ಮನಸ್ಸಲ್ಲಿ ನಾನು ಹೀರೋ ಅಂದರೆ ನಾನು ಸೂಪರ್ ಸ್ಟಾರ್ ಥರ ಫೀಲ್ ಮಾಡ್ತೀನಿ. ನನಗೆ ಅವರೇ ಸೂಪರ್ ಸ್ಟಾರ್. ನಾನು ಫಸ್ಟ್ ಸಿನಿಮಾ ಕೊಟ್ಟಿದ್ರೆ ನಾನು ಸೂಪರ್ ಸ್ಟಾರ್ ಅವರು. ನಾನು ಅಯೋಗ್ಯ ಇಂಟ್ರೊಡಕ್ಷನ್ ಅಷ್ಟೇ ಪ್ಯಾಷನೇಟ್ ಆಗಿ ತೆಗೆದಿದ್ದೆ, ಅವತ್ತು ಒಂದು ಬಜೆಟ್ ಇತ್ತು. ಇವತ್ತು ಅಷ್ಟೇ ನಾನು ಮಾಸ್ಟರ್ಗೆ ಹೇಳಿದೆ, ಮಾಸ್ಟರ್ ನನ್ನ ಹೀರೋನ ಹಿಂಗೆ ತೋರಿಸ್ಬೇಕು, ನನ್ನ ಕಾಸ್ಟ್ಯೂಮ್ ಇರುತ್ತೆ, ಸ್ಪೆಕ್ಸಿಂಗ್ ಇರುತ್ತೆ, ವಾಕಿಂಗ್ ಇರುತ್ತೆ, ಆ ಸ್ವಾಗಿಂಗ್ ಇರಬೇಕು ಅಂತ ಹೇಳಿದಾಗ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ 15 ದಿನ ಟೈಮ್ ಬೇಕು ರಿಹರ್ಸಲ್ಗೆ ಅಂದರು. ಸತೀಶ್ ಸರ್ಗೆ ಹೇಳಿದೆ, ಅವ್ರು ಕೊಡ್ತೀನಿ ಅಂತ ಹೇಳೋದು. ನಾವು ಎಷ್ಟೇ ಮಾಡಿದ್ರು ಅದಕ್ಕೆ ಕಲ್ಪನೆ ತುಂಬಬೇಕು ಅಂದರೆ, ಅದಕ್ಕೆ ಒಂದು ಜೀವ ತುಂಬಬೇಕು ಅಂದರೆ ನಾನು ಸತೀಶ್ ಸರೇ ಕಾರಣ. ಅವ್ರು ಅವತ್ತು ಬಂದು ನಿಂತ್ಕೊಂಡು ರಿಹರ್ಸಲ್ ಮಾಡಿದ್ರು. ಆ ಸ್ವಾಗ್ ಆಗ್ಬೋದು, ಸಿಗರೇಟ್ ತೆಗೆದಾಗ್ಬೋದು, ಹಚ್ಕೊಳ್ಳೋದಾಗ್ಬೋದು, ಹೆಡ್ ಮೂವ್ಮೆಂಟ್ ಆಗ್ಬೋದು. ಹಾಗೆ ಅವ್ರ ಮಗಳು ಈ ಸಂದರ್ಭದಲ್ಲಿ ಬಂದಿಲ್ಲ, ಹೆಲ್ತ್ ಹುಷಾರಿಲ್ಲ. ಅವ್ರು ತುಂಬ ಚೆನ್ನಾಗಿ ಅವರು ಈ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗ ಪಾದಾರ್ಪಣೆ ಮಾಡಿದ್ದಾರೆ. ಸತೀಶ್ ಸರ್, ನಿಮ್ಮ ಮಗಳು ಅಷ್ಟೇ ನಿಮಗಿಂತ ದೊಡ್ಡ ಹೆಸರು ಮಾಡಲಿ ಅಂತ ನಾನು ಭಗವಂತನ ಕೇಳ್ಕೊತೀನಿ. ಆ್ಯಂಡ್ EP-ಗಳು ನನ್ನ ಅರ್ಚನ್ ಆಗ್ಬೋದು, ನಯನ್ ಆಗ್ಬೋದು, ಆ್ಯಂಡ್ ದೇವರಾಜ್ ಸರ್ ಆಗ್ಬೋದು, ಪ್ರದೀಪ್ ಸರ್ ಆಗ್ಬೋದು, ಆ್ಯಂಡ್ ಎಲ್ಲ ಕಲಾವಿದರು, ದೀಪಕ್ ಇರ್ಬೋದು, ಎಲ್ಲ ಅದ್ಭುತ ಕಲಾವಿದರು. ಆ್ಯಂಡ್ ಅರ್ಜುನ್ ಜನಿ ಅವ್ರ ಬಗ್ಗೆ ಹೇಳಂಗಿಲ್ಲ. ಮೊದಲ ಕಂಪೋಸಿಂಗ್ ಸರ್ ನಾವು ಪೂಜೆ ಮಾಡಿ, ಶಂಕರಾಚಾರ್ಯ ಸ್ವಾಮಿಗಳಿಗೆ ಪೂಜೆ ಮಾಡಿ ಅರ್ಜುನ್ ಜನಿ ಅವರು ಮೊದಲ ಕೀಬೋರ್ಡ್ ಇಟ್ಟು ಕಂಪೋಸ್ ಮಾಡಿದಂಥ ಸಾಂಗ್ ಅಂದರೆ ಇದನ್ನೇ. ಬರಲ್ವಲ್ಲ ಎಲ್ಲಿ ಎಂದುವುದು ಗೆಳೆಯ ಜೋಶ್ ಅಲ್ಲ, ಆಕ್ಚುಲಿ ಬಂದು ಈ ಜೋಶ್ ಅಂತಿದೆಯಲ್ಲ, ಇದು ಆಕ್ಚುಲಿ 6 ಗಂಟೆ ಮೇಲೆ ಹೇಳೋದು. ಮುನೇಗೌಡರು ಮತ್ತೆ ನಮ್ಮ ಅರ್ಚನಾ, ನಾನು ಮಹೇಶ್ ಎಡಿಟ್ರು ಟಿವಿನಲ್ಲಿ ಸುಮ್ಮನೆ ಸಿನಿಮಾ ಹಾಕ್ಬಿಟ್ಟು ಅವತ್ತು ನಮ್ಗೆ ಅಗ್ನಿ ಪರೀಕ್ಷೆ. ಯಾಕಂದ್ರೆ ಮಾತು ಕೊಟ್ಟಿದ್ವಿ ನಿಮ್ಮ ಸಿನಿಮಾ ಸಖತ್ತಾಗಿ ತೆಗಿತೀವಿ ಅಂತ, ₹1 ವೇಸ್ಟ್ ಆಗ್ತದೆ ಸ್ಕ್ರೀನ್ ಮೇಲೆ ತೋರಿಸ್ತೀವಿ ಅಂತ ಮಾತು ಕೊಟ್ಟಿದ್ವಿ. ನಾನು ಒಳಗಡೆ ನರ್ವಸ್ ಇತ್ತು, ಸೀರಿಯಸ್ಲಿ ಏನಾಗಿದೆಯೋ ಹೆಂಗಾಗಿದೆಯೋ ಸಿನಿಮಾ. ಯಾಕಂದ್ರೆ ನಾ ಫಸ್ಟ್ ಕಟ್ ನೋಡ್ತಾ ಇದ್ದೀನಿ, ಒಳಗಡೆ ಒಂದು ಭಯ ಇತ್ತು ನನಗೆ. ಯಾಕಂದ್ರೆ ಎಲ್ಲದಕ್ಕೂ ಜವಾಬ್ದಾರಿಯಾಗಿ ನಿಂತಿದ್ದು ನಾನು ಮಹೇಶ್ ಇಬ್ರೆ, ಎಲ್ಲದಕ್ಕೂ ಉತ್ತರ ಕೊಡ್ಬೇಕಾಗಿದ್ದು ನಾನು ಅವನಿಬ್ರೆ. ಯಾಕಂದ್ರೆ ಇವ್ರು ನೋಡ್ತಿದ್ದು ಫಸ್ಟು ನನ್ನ ಮುಖ, ಆಮೇಲೆ ಅವನ ಮುಖ. ಎಲ್ಲದಕ್ಕೂ ನೀವು ಅಂತ ಬರ್ತಾ ಇತ್ತು ಬೆರಳು, ಇರ್ಲಿ ತಪ್ಪೇನಿಲ್ಲ, ನೀವು ಮಾಡಿದ್ದೀರಾ ಅಂತ. ಬಟ್ ಒಂದು ಸಿನಿಮಾ ಬೇಕು, ಹೊರಲೇಬೇಕಲ್ಲ, ಏನ್ ಮಾಡ್ತೀರಾ? ಒಂದು ಒಳ್ಳೆ ಸಿನಿಮಾ ಬೇಕು, ಇಷ್ಟು ದೊಡ್ಡ ಬಜೆಟ್ ಸಿನಿಮಾ ಬೇಕು ಅಂತ ಹೊರಲೇಬೇಕಾಗತ್ತೆ. ಆ ಜವಾಬ್ದಾರಿ ಹೊತ್ಕೊಂಡ್ವಿ. ಅವತ್ತು ತೋರಿಸಿದ್ವಿ ಸಿನಿಮಾನ, ಖಾಲಿ ಸಿನಿಮಾ, ಮ್ಯೂಸಿಕ್ ಇಲ್ಲ, ಮಾತಿಲ್ಲ, ಸರಿಯಾಗಿ ಅರೆ ಬರೇ ಮಾತುಗಳು. ಸುಮ್ಮನೆ ಕೂತಿದ್ದೆ. ನಾನು ಅಷ್ಟು ಈಸಿಯಾಗಿ ನಗೋನಲ್ಲ. ನಾನು ನಗದ್ ಬೇಡ, ಫಸ್ಟ್ ಅವ್ರು ನಗ್ತಾರ ಇಲ್ವಾ ನೋಡೋಣ ಅಂತ ಕೂತಿದ್ದೆ. ಒಂದು 10-15 ನಿಮಿಷ ಆಯ್ತು, ಯಾರು ನಗ್ತಾ ಇರಲಿಲ್ಲ. ಇಲ್ಲ ಕನೆಕ್ಟ್ ಆಗ್ತಾ ಇಲ್ವ ಸಿನಿಮಾ, ಏನು ಗುರು ಇದು ಓ ಅಂತ ಶುರುವಾಯ್ತು ನನಗೆ. ಫಸ್ಟ್ ಎಲ್ಲ ಸೀರಿಯಸ್ ಎಪಿಸೋಡ್ ಬರುತ್ತೆ. ಅದಾದ ಮೇಲೆ ನಾವ್ಯಾರು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ನನ್ನ ಸಮೇತ ಅಷ್ಟು ಜನ, 7 ಜನ ಇದ್ವಿ ಒಳಗಡೆ, 70 ಜನ ಥರ ನಗಕ್ಕೆ ಶುರು ಮಾಡಿದ್ರು. ಸಿನಿಮಾ ಮುಗೀತು, ಮುಗಿದಿದ್ದೇ ಗೊತ್ತಾಗ್ಲಿಲ್ಲ. 2 ಗಂಟೆ 45 ನಿಮಿಷ ಸಿನಿಮಾ ಇನ್ನೂ ಟ್ರಿಮ್ ಮಾಡಿರಲಿಲ್ಲ, ತೋರಿಸಿದ್ವಿ. ಒಂದೇ ಮಾತಾಡಿದೆ, ನಿಮ್ಮ ನಂಬಿಕೆ, ನಿಮ್ಗೆ ಕೊಟ್ಟ ಹಣ 2 ಸ್ಕ್ರೀನ್ ಮೇಲೆ ಉಳಿಸಿದೀವಿ ಸರ್. ಅದರಲ್ಲಿ ಏನಾದ್ರು ಮೋಸ ಮಾಡಿದರೆ ಜನ ಬಂದು ನಮ್ಗೆ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಸಾಯೋವರೆಗೂ ನೀವು ಹೇಳ್ದಂಗೆ ಕೇಳ್ತೀವಿ ಅಂತ. ಆ ನಂಬಿಕೆನ ಉಳಿಸ್ಕೊಂಡು ಮುನೇಗೌಡರು 100 ಚಿತ್ರ ಮಾಡುವಂಥ ಆಸೆ ಇಟ್ಕೊಂಡಿರೋರು, ಅವ್ರು ಗೆಲ್ಲಬೇಕು. ಅವ್ರು ಒಂದು ಮಾತು ಹೇಳಿದ್ರು, ಸರ್ 80% ಬರಲಿ ಸಾಕು, ಹಾಕಿರೋ ಬಂಡವಾಳ ಅಲ್ಲ.
ಬರೀ 80% ಬರಲಿ ಸಾಕು, ನಾನು ಇನ್ನು ಗಾಂಧಿನಗರದಲ್ಲಿ ಬಂದು ಕೊಟ್ಕೊಂಡು 100 ಸಿನಿಮಾ ಮಾಡ್ತೀನಿ ಸರ್ ಅಂತ ಹೇಳಿದ್ರು. ಅಂಥ ನಿರ್ಮಾಪಕರು ಉಳಿಬೇಕು ಅನ್ನೋದೇ ನಮ್ಮ ಆಸೆ. ಹಾಗೆ ಮಹೇಶ ನನ್ನ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡಿರುವಂಥ ಗೆಳೆಯ, ನಮ್ಮ ಮನೆ ಹುಡುಗ ಅಂತ ಹೇಳ್ಬೋದು. ಅಂಡ್ ಈ ಸಿನಿಮಾನ ಅಷ್ಟು ಪ್ರೀತಿಯಿಂದ ಏನಕ್ಕೆ ಆ ಮಾತು ಹೇಳಿದೆ ನಾನು ಅಂದರೆ, ಈಗಿನ ಪರಿಸ್ಥಿತಿ ಕನ್ನಡದಲ್ಲಿ ಏನಾಗ್ಬಿಟ್ಟಿದೆ ನೋಡ್ತಾ ಇದ್ದಾರಲ್ವ, ಅದಕ್ಕಾಗಿ ನಾನು ಅವ್ರಿಗೆ ಆ ಮಾತು ಹೇಳಿದೆ. ಏನಕ್ಕೆಂದ್ರೆ ಈ ಸಿನಿಮಾ ಅವರು ಪಟ್ಟಿರುವಂಥ ಕಷ್ಟ, ಇವರು ಎಫೆಕ್ಟ್ ಹಾಕಿರೋವಂಥ ಈ ಸಿನಿಮಾ ಮೇಲೆ ಅದನ್ನು ಆ ರೀತಿ ತೆಗೆದಿದ್ದಾರೆ. ಖಂಡಿತ ಈ ಸಿನಿಮಾ ಇನ್ನೊಂದು ಸ್ಥಾನಕ್ಕೆ ಹೋಗುತ್ತೆ ಅಂತೇಳಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಸ್ಥಾನಕ್ಕೆ ಹೋಗುತ್ತೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವರು ಇನ್ನೊಂದು ಮಟ್ಟಕ್ಕೆ ಬೆಳೀತಾರೆ ಇಬ್ಬರು ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಸಿನಿಮಾಯಿಂದ. ಥ್ಯಾಂಕ್ ಯು ಸೊ ಮಚ್. ಹಾಗೆ